ನಮಸ್ಕಾರ. ಬನ್ನಿ, ಇವತ್ತು ಭಾರತದ ಬಗ್ಗೆ ಮಾತಾಡೋಣ. ಭಾರತ ಅಂದ್ರೆ ಬರೀ ನಕ್ಷೆ ಮೇಲೆ ಕಾಣೋ ಒಂದು ಆಕಾರ ಅಷ್ಟೇ ಅಲ್ಲ. ಅದು ಹಿಮಾಲಯದ ಎತ್ತರದ ಶಿಖರಗಳಿಂದ ಹಿಡಿದು ಕನ್ಯಾಕುಮಾರಿಯ ತುದಿವರೆಗೆ ಹರಡಿರೋ ಒಂದು ಜೀವಂತ ಕಥೆ. ಹಾಗಿದ್ರೆ ಈ ಅದ್ಭುತ ಭೂಮಿಯ ಭೌಗೋಳಿಕ ರಹಸ್ಯಗಳನ್ನ ಒಟ್ಟಿಗೆ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಸ್ಕ್ರೀನ್ ಮೇಲೆ ಒಂದು ನಂಬರ್ ಕಾಣಿಸ್ತಿದೆ. 7,500 ಕಿಲೋಮೀಟರ್ಗಳಿಗಿಂತ ಹೆಚ್ಚು. ಅಪ್ಪಾ, ಏನಿದು ಅಂತ ಯೋಚನೆ ಬರ್ತಿದ್ಯಾ? ಹೌದು, ಇದು ಬೇರೇನೂ ಅಲ್ಲ, ನಮ್ಮ ದೇಶದ ಕರಾವಳಿ ತೀರದ ಉದ್ದ, ಅದು ದ್ವೀಪಗಳನ್ನೆಲ್ಲ ಸೇರಿಸಿ. ಆದ್ರೆ ಕೇಳಿ, ಇದು ನಮ್ಮ ದೇಶದ ವೈವಿಧ್ಯಮಯ ಕಥೆಯ ಒಂದು ಸಣ್ಣ ಆರಂಭ ಅಷ್ಟೇ. ಸರಿ, ಹಾಗಿದ್ರೆ ಗ್ಲೋಬ್ ಮೇಲೆ ಭಾರತದ ಜಾಗ ಎಲ್ಲಿದೆ ಅಂತ ನೋಡೇಬಿಡೋಣ. ಇದು ದಕ್ಷಿಣ ಏಷ್ಯಾದಲ್ಲಿದೆ ಮತ್ತು ಪೂರ್ತಿಯಾಗಿ ಉತ್ತರ ಗೋಳಾರ್ಧದಲ್ಲೇ ಇದೆ. ನೋಡಿ, ಈ ಅಕ್ಷಾಂಶ ಮತ್ತು ರೇಖಾಂಶದ ಹರಡುವಿಕೆ ಇದೆಯಲ್ಲ, ಇದೇ ನಮ್ಮ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗಿನ ಹವಾಮಾನದಲ್ಲಿರೋ ಆ ಅದ್ಭುತ ವ್ಯತ್ಯಾಸಕ್ಕೆ ಕಾರಣ. ಗೊತ್ತಾ, ನಮ್ಮ ದೇಶ ವಿಸ್ತೀರ್ಣದಲ್ಲಿ ಜಗತ್ತಿನ 7ನೇ ಅತಿ ದೊಡ್ಡ ದೇಶ. ಅಂದ್ರೆ ಸುಮಾರು 3.28 ಮಿಲಿಯನ್ ಚದರ ಕಿಲೋಮೀಟರ್. ಊಹಿಸ್ಕೊಡಿ, ನಾವೀಗ ಇಷ್ಟು ದೊಡ್ಡ ದೇಶದ ಒಂದು ರೋಚಕ ಪಯಣ ಶುರು ಮಾಡ್ತಿದ್ದೀವಿ. ನಮ್ಮ ಪಯಣದ ಮೊದಲ ನಿಲ್ದಾಣ ಉತ್ತರದ ಗಡಿ. ಇಲ್ಲಿ ನಮ್ಮ ದೇಶಕ್ಕೆ ಒಂದು ದೊಡ್ಡ ಗೋಡೆಯ ಹಾಗೆ ನಿಂತಿರೋ ಹಿಮಾಲಯ ಪರ್ವತಗಳ ಬಗ್ಗೆ ಮಾತಾಡೋಣ. ಹಿಮಾಲಯ ಅಂದ್ರೆ ಬರೀ ಎತ್ತರದ ಬೆಟ್ಟಗಳ ಸಾಲು ಅಷ್ಟೇ ಅಲ್ಲ. ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಇವು ಇನ್ನೂ ಬೆಳಿತಿರೋ ಯಂಗ್ ಮೌಂಟೇನ್ಸ್. ಅಷ್ಟೇ ಅಲ್ಲ, ಇದು ಮಧ್ಯ ಏಷ್ಯಾದಿಂದ ಬೀಸೋ ಕೊರಿಯೋ ಚಳಿಗಾಳಿಯನ್ನ ತಡೆದು ನಮ್ಗೊಂದು ನ್ಯಾಚುರಲ್ ಶೀಲ್ಡ್ ಥರ ಕೆಲಸ ಮಾಡುತ್ತೆ. ನಮ್ಮ ಕೋಟ್ಯಾಂತರ ಜನರ ಜೀವನಾಡಿಯಾಗಿರೋ ಎಷ್ಟೋ ನದಿಗಳೂ ಹುಟ್ಟೋದು ಇಲ್ಲೇ. ಈ ಬೃಹತ್ ಪರ್ವತ ವ್ಯವಸ್ಥೆಯನ್ನ ನಾವು 3 ಭಾಗಗಳಾಗಿ ನೋಡಬಹುದು. ಮೊದಲನೆಯದು ಹಿಮಾದ್ರಿ. ಕಾಂಚನಜುಂಗಾದಂತಹ ಅತಿ ಎತ್ತರದ ಶಿಖರಗಳೆಲ್ಲ ಇರೋದು ಇಲ್ಲೇ. ಅದರ ಕೆಳಗೆ ಬಂದ್ರೆ ಮಧ್ಯದಲ್ಲಿ ಹಿಮಾಚಲ ಶ್ರೇಣಿ. ಆಮೇಲೆ ಹೊರಗಡೆ ಇರೋ ತಪ್ಪಲು ಪ್ರದೇಶವೇ ಶಿವಾಲಿಕ್ಸ್. ಪ್ರತಿಯೊಂದಕ್ಕೂ ಅದರದೇ ಆದ ವಿಶೇಷತೆ ಇದೆ. ಸರಿಯೇ? ಈಗ ಪರ್ವತಗಳಿಂದ ಇಳಿದು ದಕ್ಷಿಣದ ಕಡೆಗೆ ಹೋಗೋಣ. ಭಾರತದ ಹೃದಯ ಭಾಗ ಅಂತಾನೆ ಕರೆಯಬಹುದಾದ ವಿಶಾಲವಾದ ಬಯಲು ಪ್ರದೇಶಗಳು ಮತ್ತೆ ಪ್ರಾಚೀನ ಪ್ರಸ್ಥಭೂಮಿಯ ಕಡೆಗೆ ನಮ್ಮ ಪಯಣ. ಇಲ್ಲಿ ಭಾರತದ 2 ಬೇರೆ ಬೇರೆ ಮುಖಗಳು ಕಾಣಿಸ್ತವೆ ನೋಡಿ. ಒಂದು ಕಡೆ ಗಂಗಾ ಯಮುನಾ ನದಿಗಳು ತಂದಿರೋ ಫಲವತ್ತಾದ ಮಣ್ಣಿನಿಂದ ಕೂಡಿದ ಉತ್ತರದ ಬಯಲು, ಲಕ್ಷಾಂತರ ಜನರಿಗೆ ಅನ್ನ ಹಾಕೋ ಪ್ರದೇಶ ಇದು. ಇನ್ನೊಂದು ಕಡೆ ಕೋಟ್ಯಾಂತರ ವರ್ಷಗಳಷ್ಟು ಹಳೆಯದಾದ ಖನಿಜಗಳಿಂದ ತುಂಬಿರೋ ದಕ್ಷಿಣದ ಪ್ರಸ್ಥಭೂಮಿ. ಓಕೆ, ದೇಶದ ಮಧ್ಯಭಾಗದಿಂದ ಈಗ ಹೊರಗಿನ ಅಂಚುಗಳಿಗೆ ಹೋಗೋಣ. ಅಂದ್ರೆ ನಮ್ಮ ಕರಾವಳಿ, ಮರುಭೂಮಿ ಮತ್ತೆ ದ್ವೀಪಗಳ ಕಡೆಗೆ. ನೋಡಿ, ನಮ್ಮ ದೇಶದಲ್ಲಿರೋ ವ್ಯತ್ಯಾಸಗಳು ಎಷ್ಟೊಂದು ಅಂತ. ಪಶ್ಚಿಮಕ್ಕೆ ಬಂದ್ರೆ ಬಿಸಿಲು, ಮರಳಿನ ದಿಬ್ಬಗಳು ಮತ್ತು ತುಂಬನೇ ಕಡಿಮೆ ಮಳೆ ಬೀಳೋ ಥಾರ್ ಮರುಭೂಮಿ. ಅದೇ ಪೂರ್ವ ಮತ್ತು ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಮತ್ತು ಬಂಗಾಳಕೊಲ್ಲಿಯ ಉದ್ದಕ್ಕೂ ಹರಡಿರೋ ಕಿರಿದಾದ ಕರಾವಳಿ ಪ್ರದೇಶಗಳು. ಅಷ್ಟೇ ಅಲ್ಲ, ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪ ಅಂಟೆ 2 ದ್ವೀಪ ಸಮೂಹಗಳೂ ಇವೆ. ಈ ಎಲ್ಲ ಜಾಗಗಳನ್ನ ಬರೀ ಭೂಪಟದಲ್ಲಿ ನೋಡೋದಷ್ಟೇ ಅಲ್ಲ, ಈ ಭೂಮಿ ನಮಗೆಲ್ಲ ಏನೇನ್ ಕೊಡುತ್ತೆ ಅನ್ನೋದನ್ನ ಈಗ ನೋಡೋಣ ಬನ್ನಿ. ನೋಡಿ, ಇದು ತುಂಬಾನೇ ಇಂಪಾರ್ಟೆಂಟ್. ಭಾರತದಲ್ಲಿ 2 ಥರದ ನದಿ ವ್ಯವಸ್ಥೆಗಳಿವೆ. ಹಿಮಾಲಯದಲ್ಲಿ ಹುಟ್ಟೋ ನದಿಗಳಿಗೆ ಹಿಮನದಿಗಳಿಂದ ನೀರು ಬರೋದ್ರಿಂದ ವರ್ಷಪೂರ್ತಿ ನೀರಿರುತ್ತೆ. ಆದರೆ ದಕ್ಷಿಣದ ನದಿಗಳು ಮಳೆಗಾಲವನ್ನೇ ಅವಲಂಬಿಸಿವೆ. ಅದಕ್ಕೆ ಅವುಗಳಲ್ಲಿ ವರ್ಷಪೂರ್ತಿ ನೀರು ಇರಲ್ಲ. ನಮ್ಮ ದೇಶದಲ್ಲಿ ನೀರಿನ ಲಭ್ಯತೆ ಇದೇ ವಿಷಯದ ಮೇಲೆ ನಿಂತಿದೆ. ನಾವು ಆಗ್ಲೇ ಮಾತಾಡಿದ್ವಲ್ಲ, ದಕ್ಷಿಣದ ಪ್ರಸ್ಥಭೂಮಿ ನಿಜವಾಗ್ಲೂ ಖನಿಜಗಳ ಒಂದು ಖಜಾನೆ. ಉದಾಹರಣೆಗೆ, ಜಾರ್ಖಂಡ್ ಒಡಿಶಾದಲ್ಲಿ ಕಲ್ಲಿದ್ಲು ಸಿಕ್ರೆ, ನಮ್ಮ ಕರ್ನಾಟಕ ಒಡಿಶಾದಲ್ಲಿ ಕಬ್ಬಿಣದ ಅದಿರು ಸಿಗುತ್ತೆ. ದೇಶದ ಇಂಡಸ್ಟ್ರಿಗೆ ಬೇಕಾದ ಪ್ರಮುಖ ಸಂಪನ್ಮೂಲಗಳು ಈ ಜಾಗಗಳಲ್ಲೇ ಸಿಗೋದು. ನೆನ್ಪಿದೆಯಾ, ನಾವು ಉತ್ತರದ ಬಯಲು ಪ್ರದೇಶಗಳ ಬಗ್ಗೆ ಮಾತಾಡಿದ್ವಿ. ಆ ಫಲವತ್ತಾದ ಭೂಮಿಯೇ ಭಾರತವನ್ನ ಒಂದು ದೊಡ್ಡ ಕೃಷಿ ಶಕ್ತಿ ಕೇಂದ್ರವನ್ನಾಗಿ ಮಾಡಿರೋದು. ಅಕ್ಕಿ, ಗೋಧಿ, ಕಬ್ಬು, ಹತ್ತಿಯಿಂದ ಹಿಡಿದು ಚಹಾ, ಮಸಾಲೆ ಪದಾರ್ಥಗಳವರೆಗೆ ಇವೆಲ್ಲದರ ಉತ್ಪಾದನೆಯಲ್ಲಿ ನಾವು ಜಗತ್ತಿನ ಟಾಪ್ ದೇಶಗಳಲ್ಲಿ ಒಂದಾಗಿದ್ದೇವೆ. ಸರಿ, ಇಷ್ಟೆಲ್ಲ ತಿಳ್ಕೊಂಡ್ವಿ. ಈಗ ಕೆಲವು ಇಂಟ್ರೆಸ್ಟಿಂಗ್ ಭೌಗೋಳಿಕ ವಿಷಯಗಳನ್ನ ಒಂದು ಸಣ್ಣ ರಸಪ್ರಶ್ನೆ ಥರ ಬೇಗ ನೋಡ್ಬಿಡೋಣ. ಮೊದಲನೇ ಪ್ರಶ್ನೆ, ಭಾರತದಲ್ಲಿರೋ ಅತಿ ಎತ್ತರದ ಶಿಖರ ಯಾವುದು ಅಂತ ಹೇಳಿ. ಸರಿಯಾದ ಉತ್ತರ ಕಾಂಚನಜುಂಗ. ಇದು ಹಿಮಾಲಯದ ಹಿಮಾದ್ರಿ ಶ್ರೇಣಿಯಲ್ಲಿದೆ. ಓಕೆ, ಮುಂದಿನ ಪ್ರಶ್ನೆ, ಜಗತ್ತಿನ ಅತಿದೊಡ್ಡ ನದಿ ಮುಖಜ ಭೂಮಿ ಅಥವಾ ಡೆಲ್ಟಾ ಯಾವುದು, ಎಲ್ಲಿದೆ? ಅದು ಬೇರೆಲ್ಲೂ ಅಲ್ಲ, ನಮ್ಮಲ್ಲೇ ಇರೋ ಸುಂದರ್ಬನ್ಸ್ ಡೆಲ್ಟಾ. ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು ಸೇರಿ ಇದನ್ನು ನಿರ್ಮಿಸಿವೆ. ಎತ್ತರದ ಪರ್ವತಗಳು, ಫಲವತ್ತಾದ ಬಯಲು,
ಖನಿಜಗಳಿಂದ ತುಂಬಿರೋ ಪ್ರಸ್ಥಭೂಮಿ. ಹೀಗೆ ಪ್ರಕೃತಿ ನಮಗೆ ಇಷ್ಟೊಂದು ವೈವಿಧ್ಯತೆಯನ್ನ ಕೊಟ್ಟಿದೆ ಅಲ್ವಾ? ಹಾಗಿದ್ರೆ ಈ ಭೂಮಿಯ ವೈಶಿಷ್ಟ್ಯಗಳೇ ನಾಳಿನ ಭಾರತದ ಭವಿಷ್ಯವನ್ನ ಹೇಗೆ ರೂಪಿಸುತ್ತೆ ಅಂತ ಯೋಚಿಸಿದ್ದೀರಾ? ಬಹುಶಃ ಉತ್ತರ ನಮ್ಮ ಈ ನೆಲದಲ್ಲೇ ಎಲ್ಲೋ ಅಡಗಿದೆ.